ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ನಾನು ಇನ್ನು ಮುಂದೆ ದೇವರೇ ಗತಿ ಚಾನೆಲ್ನಲ್ಲಿ ವಾರ ಭವಿಷ್ಯವನ್ನು ತಿಳಿಸ್ತೀನಿ. ಇದರಿಂದ ನೀವು ವಾರವನ್ನು ಪ್ಲಾನ್ ಮಾಡ್ಕೊಳ್ಳೋದಕ್ಕೆ, ಹೇಗೆ ಈ ವಾರದಲ್ಲಿ ನಾವಿರಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಗ್ರಹಗತಿಗಳ ಒಂದು ಆಧಾರವನ್ನಾಗಿ ಇಟ್ಟುಕೊಂಡು ನಾವು ವಾರ ಭವಿಷ್ಯವನ್ನು ಹೇಳ್ತೀವಿ. ಆದರೆ ಗ್ರಹಗತಿಗಳನ್ನು ಆಧರಿಸಿ ನೀವು ದೈವಾರಾಧನೆಯನ್ನು ಮಾಡಿಕೊಂಡು, ಅಂದರೆ ಗ್ರಹಗತಿಗಳು ಏನೇ ಇರಲಿ, ನೀವು ನಂಬುವಂತಹ ದೈವ, ನಿಮ್ಮ ಕುಲದೈವ, ನಿಮ್ಮ ಗ್ರಾಮ ದೇವತೆಯ ಸಹಾಯದಿಂದ ನೀವು ನಿಮ್ಮ ದಿನವನ್ನು ಶುಭವಾಗಿಸ್ಕೊಳ್ಳೋದಕ್ಕೆ, ನಿಮ್ಮ ವಾರವನ್ನು ಶುಭವಾಗಿ ಪರಿವರ್ತಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಬನ್ನಿ ಹಾಗಾದ್ರೆ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಈ ವಾರದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ದಿನಾಂಕ 3 ನವೆಂಬರ್ 2025ರಿಂದ 9 ನವೆಂಬರ್ 2025ವರೆಗಿನ ರಾಶಿ ಭವಿಷ್ಯವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಸ್ವಪ್ರಯತ್ನ ಹೆಚ್ಚಾಗಿ ಬೇಕಾಗತ್ತೆ. ಮತ್ತೆ ದೇವತೆಗಳ ದರ್ಶನ, ದೈವ ದರ್ಶನವನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ನಿಮ್ಮ ಜೊತೆ ಕೆಲಸ ಮಾಡುವವರ ಜೊತೆ ಭಿನ್ನಾಭಿಪ್ರಾಯಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಆರ್ಥಿಕ ಪರಿಸ್ಥಿತಿ ಗೊಂದಲಮಯವಾಗಿರುತ್ತೆ. ನನಗೆ ಈ ಸಮಯದಲ್ಲಿ ಆರ್ಥಿಕವಾಗಿ ನಾನು ಚೆನ್ನಾಗಿದ್ದೀನಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ನಿಮಗೆ ಕ್ರಿಯೇಟ್ ಆಗಿರುತ್ತೆ. ನೀವು ಈ ಸಮಯದಲ್ಲಿ ತಾಯಿ ಚಾಮುಂಡಿಯ ಒಂದು ದರ್ಶನವನ್ನ ಮಾಡೋದ್ರಿಂದ, ಆರಾಧನೆಯನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ದೊರೆಯುತ್ತವೆ. ಇನ್ನು ಎರಡನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಈ ವಾರ ಬಂಧು ಮಿತ್ರರ ಜೊತೆಗೆ ಮನಸ್ತಾಪಗಳಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ನಿಮ್ಮ ಕೆಲಸ ಮಾಡುವಂತಹ ಜಾಗದಲ್ಲಿ, ಉದ್ಯೋಗದ ಜಾಗದಲ್ಲಿ ಹೊಸ ಪ್ರಯತ್ನಗಳನ್ನು ಮಾಡ್ತೀರಾ. ಉತ್ತಮವಾದ ಫಲ ನಿಮಗೆ ದೊರೆಯೋದಕ್ಕೆ ಅವಕಾಶ ಕೂಡ ಇರುತ್ತೆ. ಹಾಗೇನೆ ನೀವು ಸ್ವಲ್ಪ ಈ ರಿಯಲ್ ಎಸ್ಟೇಟ್ ನಂತಹ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡು ಸ್ವಲ್ಪ ಕಷ್ಟಪಡೋದಕ್ಕೆ ಕೂಡ ಅವಕಾಶ ಇರುತ್ತೆ. ಹಾಗಾಗಿ ನೀವು ಈ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಮೂರನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಹೆಚ್ಚು ಆಧ್ಯಾತ್ಮದ ಕಡೆಗೆ, ಭಗವಂತನ ಕಡೆಗೆ ನಿಮ್ಮ ಗಮನ ಇರುತ್ತೆ. ಬಡವರಿಗೆ ಸಹಾಯ ಮಾಡುವಂತಹ ಗುಣ ಈ ಸಮಯದಲ್ಲಿ ನಿಮ್ಗೆ ಹೆಚ್ಚಾಗಿರುತ್ತೆ. ಇದನ್ನ ಮಾಡೋದ್ರಿಂದ ಒಂದು ಆಶೀರ್ವಾದ ದೊರೆತು ಭಗವಂತನ ಕೃಪೆಯಿಂದ ನೀವು ಅಂದುಕೊಂಡಂತಹ ಕೆಲಸಗಳು ಮಿಥುನ ರಾಶಿಯವರಿಗೆ ಸುಸೂತ್ರವಾಗಿ ನಡೆಯೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನೀವು ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡ್ಕೊಳ್ಳೋದ್ರಿಂದ ಈ ವಾರ ತುಂಬಾ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕರ್ಕಾಟಕ ರಾಶಿ, ನಾಲ್ಕನೇ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ ಕುಟುಂಬ ಸದಸ್ಯರ ಜೊತೆಗೆ ಮನಸ್ತಾಪಗಳು ಹೆಚ್ಚಾಗಿ ಇರ್ತವೆ. ಹಾಗೇನೆ ಸ್ವಲ್ಪ ನೀವು ಮಾಡುವಂತಹ ಕೆಲಸದಲ್ಲಿ, ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಯಾರು ನಿಮ್ಮ ಕಲೀಗ್ಸ್ ಅಥವಾ ಕೋವರ್ಕರ್ಸ್ ಅಂತ ಇರ್ತಾರೆ, ಅವರ ಸಪೋರ್ಟ್ ನಿಮ್ಗೆ ಸಿಗದೆ ಹೋಗ್ಬೋದು. ಅವರಿಂದ ನಿಮ್ಗೆ ಕೆಲವು ಪ್ರಾಬ್ಲಮ್ಗಳು ಕೂಡ ಕ್ರಿಯೇಟ್ ಆಗ್ಬೋದು. ಹಾಗೆ ಹಣಕಾಸಿನ ಮುಗ್ಗಟ್ಟು, ಹಣಕಾಸಿಗೆ ಸಂಬಂಧಿಸಿದಂತೆ ತೊಂದರೆ ಕೂಡ ಆಗೋದಕ್ಕೆ ಅವಕಾಶ ಇರುತ್ತೆ. ನೀವು ಈ ಸಮಯದಲ್ಲಿ ಈ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಕಾಳಿಕಾ ದೇವಿಯ ಒಂದು ಪೂಜೆಯನ್ನ, ಕಾಳಿ ಮಾತೆಯ ಒಂದು ಮಂತ್ರವನ್ನ ಪಠಣ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಐದನೆಯ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಸಮಯದಲ್ಲಿ ತುಂಬಾ ಸಪೋರ್ಟಿವ್ ಆದ ಸಮಯ. ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮ್ಗೆ ಸುಸೂತ್ರವಾಗಿ ಕೆಲಸಗಳು ತುಂಬಾ ಚೆನ್ನಾಗಿ ನಡೀತಾ ಹೋಗ್ತವೆ. ಹಾಗೇನೆ ನಿಮ್ಮ ಮಕ್ಕಳಿಂದ ನೀವೇನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದು ತುಂಬಾ ಚೆನ್ನಾಗಾಗುತ್ತೆ. ಅವರ ಒಂದು ಉದ್ಧಾರ, ಅವರು ತುಂಬಾ ಚೆನ್ನಾಗಿ ಆಗ್ತಿದಾರಪ್ಪ, ಅವ್ರಿಗೆ ಒಂದು ಸಕ್ಸಸ್ ಸಿಗ್ತಾ ಇದೆಯಪ್ಪ ಅಂತ ಹೇಳಿ ನೀವು ಈ ಸಮಯದಲ್ಲಿ ತುಂಬಾ ಖುಷಿ ಪಡೋದಕ್ಕೆ ಅವಕಾಶ ಇರುತ್ತೆ. ನೀವು ಈ ಸಮಯದಲ್ಲಿ ಸೂರ್ಯನಾರಾಯಣನ ಆರಾಧನೆ ಹಾಗೆ ಈಶ್ವರನ ಆರಾಧನೆಯನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ದೊರೆಯುತ್ತವೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ಸಮಯ ಉತ್ತಮವಾದ ಸಮಯ. ವಾರದ ಮಧ್ಯದಲ್ಲಿ ಸ್ವಲ್ಪ ಅಡಚಣೆಗಳು ಎದುರಾಗ್ತವೆ. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ, ವಿದೇಶ ಪ್ರಯಾಣ ನೀವೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಅಥವಾ ಊರಿಂದ ಹೊರಗಡೆ ಹೋಗಿ ಯಾವ್ದಾದ್ರೂ ಕೆಲಸಗಳನ್ನ ಸಾಧಿಸ್ಕೊಳ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಆ ಕೆಲಸಗಳಿಗೆ ಅಡಚಣೆಗಳು ಹೆಚ್ಚಾಗಿ ಉಂಟಾಗ್ತವೆ. ಹಾಗೇನೆ ಆರ್ಥಿಕವಾಗಿ ಅನವಶ್ಯಕವಾಗಿ ಖರ್ಚಾಗುತ್ತೆ, ಹಣ ಖರ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ಬಿಟ್ರೆ ಕುಟುಂಬ ಸದಸ್ಯರು ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಈ
ಸಮಯದಲ್ಲಿ ಇರ್ತಾರೆ. ಹಾಗೇನೆ ನಿಮ್ಗೆ ಯಾವುದೇ ಕೆಲಸಗಳು ತುಂಬಾ ಸುಸೂತ್ರವಾಗಿ ನಡೆಯೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ನೀವು ಕನ್ಯಾ ರಾಶಿಯವರು ಯಾವ ದೈವದ ಒಂದು ಆರಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ, ಲಲಿತಾ ತ್ರಿಪುರ ಸುಂದರಿ, ಲಲಿತಾ ಪರಮೇಶ್ವರಿಯ ಆರಾಧನೆಯನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಲಲಿತಾ ದೇವಿ ಅಂತ ಹೇಳಿದ್ರೆ ಲಲಿತಾ ಸಹಸ್ರನಾಮವನ್ನ ಪಠಣ ಮಾಡೋದು, ನಿಮ್ಮ ಕಷ್ಟಗಳನ್ನ ದೂರ ಮಾಡೋದಕ್ಕೆ ಆ ತಾಯಿ ಖಂಡಿತ ಈ ಸಮಯದಲ್ಲಿ ನಿಮ್ಗೆ ಸಪೋರ್ಟಿವ್ ಆಗಿ ಇರ್ತಾಳೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರು ಈ ಸಮಯದಲ್ಲಿ ಒಂದು ಸಾಧಾರಣವಾದಂತಹ ವಾರ ಅಂತ ಅನ್ಕೊಳ್ಬಹುದು. ಈ ವಾರವನ್ನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮದ ಅಗತ್ಯ ಇರುತ್ತೆ. ನೀವು ಅಂದುಕೊಂಡಿದ್ದಕ್ಕಿಂತ ತುಂಬಾ ಹೆಚ್ಚು ಎಫರ್ಟ್ ನ ನೀವು ಈ ಸಮಯದಲ್ಲಿ ಹಾಕ್ಬೇಕಾಗತ್ತೆ. ಹಾಗೇನೆ ಕೆಲಸ ಮಾಡೋ ಸಮಯದಲ್ಲೂ ಅಷ್ಟೇ, ನೀವು ಯಾವ್ದಾದ್ರು ಕೆಲಸ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದ್ರೆ ಆ ಕೆಲಸ ತುಂಬಾ ಸುಸೂತ್ರವಾಗಿ ನಡೀತದೆ. ಯಾವುದೇ ರೀತಿಯ ತೊಂದರೆಗಳು ಅಡಚಣೆಗಳು ಬರಲ್ಲ. ಆದ್ರೆ ಸ್ಲೋ ಆಗುತ್ತೆ. ನೀವು ಮಾಡುವಂತಹ ಕೆಲಸಗಳು ಸ್ವಲ್ಪ ಮಟ್ಟಿಗೆ ಸ್ಲೋ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಯಾವುದೇ ಕೆಲಸವನ್ನ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರು ಕೂಡ ಮೊದಲು ಗಣಪತಿಯನ್ನ ಆರಾಧನೆ ಮಾಡಿ, ಗಣಪತಿಯನ್ನ ಪೂಜಿಸಿ ನೀವು ಮುಂದಿನ ಕೆಲಸವನ್ನ ಪ್ರಾರಂಭ ಮಾಡೋದು ಇಲ್ಲಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ, 8ನೇ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ಸಮಯ ಸಾಧಾರಣವಾದಂತಹ ಸಮಯ. ಇದು ತುಂಬಾ ಸಪೋರ್ಟಿವ್ ಸಮಯ ಅಂತ ಏನು ಹೇಳೋದಿಕ್ಕಾಗಲ್ಲ. ಆದ್ರೆ ನೀವು ಆಹಾರ ಪ್ರಿಯರಾಗಿದ್ರೆ ಇದು ಶುಭವಾರ. ಯಾಕೆಂದ್ರೆ ನೀವು ಬಯಸಿದಂತಹ ಆಹಾರ, ಬಯಸಿದ ಸಮಯಕ್ಕೆ ನಿದ್ದೆ ಎಲ್ಲ ಆಗತ್ತೆ. ಒಳ್ಳೆ ಒಂದು ರಿಲ್ಯಾಕ್ಸ್ ಆಗಿ ಕಳೆಯುವಂತಹ ವಾರ ಇದು. ಯಾವುದೇ ಸ್ಟ್ರೆಸ್ ಅಂತ ನಿಮ್ ತಲೆಯಲ್ಲಿ ಇದ್ರೂ ಕೂಡ ಆ ಸ್ಟ್ರೆಸ್ ನ ತೆಗೆದುಹಾಕಿ ನೀವು ಈ ವಾರ ಒಂಥರ ರಿಲ್ಯಾಕ್ಸ್ಡ್ ಆಗಿ ಈ ವಾರವನ್ನ ಕಳೀತೀರಾ. ಹಾಗೇನೆ ವೃಶ್ಚಿಕ ರಾಶಿಯವರಿಗೆ ಒಂದು ಮಕ್ಕಳಿಂದ ಕೂಡ ಸಪೋರ್ಟು, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥದ್ದು, ದೊಡ್ಡ ಮಟ್ಟದ ಯಾವುದೇ ಕಾರ್ಯ ಸಾಧನೆಗೆ ಈ ವಾರ ತುಂಬಾ ಸಪೋರ್ಟಿವ್ ಆಗಿ ಇಲ್ಲದೆ ಇದ್ರೂ ಕೂಡ ನೀವು ಅಂದುಕೊಂಡಂತಹ ಕೆಲಸಗಳು ತುಂಬಾ ಫಾಸ್ಟ್ ಆಗಿ ಮುಂದಕ್ಕೆ ಹೋಗ್ತಾ ಇಲ್ಲದೆ ಇದ್ರು ಕೂಡ ನೆಮ್ಮದಿಯ ವಾರ ಅಂತ ಹೇಳ್ಬೋದು. ಕೆಲವು ಸರಿ ನಮ್ಗೆ ಕೆಲಸ ಆಗುತ್ತಾ ಬಿಡುತ್ತೋ ಒಂದು ನೆಮ್ಮದಿಯ ವಾತಾವರಣ ಇರ್ಬೇಕಪ್ಪ ಅಂತ ಹೇಳ್ತೀವಲ್ಲ, ಆ ತರ ನೀವು ವರ್ಕ್ ಮಾಡೋ ಪ್ಲೇಸ್ ನಲ್ಲೂ ಅಷ್ಟೇ, ನೀವು ಮನೆಯಲ್ಲೂ ಅಷ್ಟೇ, ನಿಮ್ಗೊಂದು ಸಪೋರ್ಟಿವ್ ಆದಂತಹ ವಾತಾವರಣ ಇರುತ್ತೆ, ನೆಮ್ಮದಿಯ ವಾತಾವರಣ ನಿಮ್ಗೆ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ನೀವು ಇರುವಂತಹ ಅಡಚಣೆಗಳಿಂದ ಪಾರಾಗೋದಕ್ಕೆ ನೀವು ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಅಂತ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಅಂತ ಬಂದಾಗ ಇದು ಉತ್ತಮವಾದಂತಹ ವಾರ. ಈ ವಾರದಲ್ಲಿ ಅದರಲ್ಲೂ ವಾರದ ಮೊದಲ 3 ದಿನ ಏನಿದೆ ಇದು ನಿಮ್ಗೆ ಅಂದುಕೊಂಡಂತಹ ಕೆಲಸಗಳನ್ನ ಸಕ್ಸಸ್ಫುಲ್ ಆಗಿ ನಡೆಸೋದಕ್ಕೆ, ನೀವು ಅಂದುಕೊಂಡಂತಹ ಕೆಲಸಗಳನ್ನ ತುಂಬಾ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ಹಣದ ಉಳಿತಾಯ ಮಾಡುವಂತಹ ವಾರ. ಈ ವಾರ ನೀವೇನ್ ಮಾಡಬಹುದು ಅಂದ್ರೆ, ಈ ಮುಂದಿನ ಒಂದು ಪೆನ್ಷನ್ ಪ್ಲಾನ್ ಅಥವಾ ಯಾವ್ದಾದ್ರು ಒಂದು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್, ಈ ತರದ್ರ ಬಗ್ಗೆ ನೀವು ಹೆಚ್ಚು ಥಿಂಕ್ ಮಾಡಿದಾಗ ನಿಮ್ಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಧನ ಲಾಭ ಆಗುವಂತಹ ಅವಕಾಶ ಇರುತ್ತೆ. ಯಾವ್ದಾದ್ರು ಹೊಸ ಫರ್ಮ್ ಸ್ಟಾರ್ಟ್ ಮಾಡಬೇಕು, ಹೊಸ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಕೂಡ ಮಾಡಬಹುದು. ಹಾಗೇನೆ ನಿಮ್ಗೆ ಭೂಮಿ ಖರೀದಿ ಮಾಡುವಂತಹ ಯೋಗ ಇರುತ್ತೆ. ಅದರಲ್ಲೂ ಇಂಜಿನಿಯರಿಂಗ್ ಅಂತ ಫೀಲ್ಡ್ ಅಲ್ಲಿ ಇರೋರಿಗೆ, ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಇರೋರಿಗೆ, ಕಂಪ್ಯೂಟರ್ ರಿಲೇಟೆಡ್ ವರ್ಕ್ ನ ಮಾಡುವಂತವ್ರಿಗೆ ಈ ವಾರ ಶುಭವಾದಂತಹ ವಾರ ಧನುರಾಶಿಯಲ್ಲಿ ಹುಟ್ಟಿದವರಿಗೆ ಅಂತ ಹೇಳ್ಬಹುದು. ಇನ್ನು ಧನುರಾಶಿಯಲ್ಲಿ ಹುಟ್ಟಿದವರು ದತ್ತಾತ್ರೇಯರ ಆರಾಧನೆಯನ್ನ, ದತ್ತಾತ್ರೇಯರ ಒಂದು ಸ್ಮರಣೆಯನ್ನ ಮಾಡೋದು ಇಲ್ಲಿ ತುಂಬಾ ಮುಖ್ಯ ಆಗತ್ತೆ. ಇನ್ನು 10ನೆಯ ರಾಶಿ ಅಂತ ಹೇಳಿದ್ರೆ ಮಕರ ರಾಶಿ. ಮಕರ ರಾಶಿಯವರಿಗೆ ಇದು ಸಾಧಾರಣವಾದಂತಹ ವಾರ. ಇದು ತುಂಬಾ ನೆಗೆಟಿವ್ ಆದಂತಹ ವಾರ ಅಂತ ನಾನು ಹೇಳೋದಿಲ್ಲ, ಆದ್ರೆ ಆರ್ಥಿಕ ಮುಗ್ಗಟ್ಟು ನಿಮಗೆ ಈ ಸಮಯದಲ್ಲಿ ಬಾಧಿಸುತ್ತೆ. ವಿದ್ಯಾರ್ಥಿಗಳಿಗೆ ಶುಭವಾರ ಅಂತ ಹೇಳ್ಬೋದು. ಇದನ್ನ ಸಾಧಾರಣವಾದಂತಹ ವಾರ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಇದೊಂದು ಪಾಸಿಟಿವ್ ಆಗಿರುವಂತಹ ವಾರ. ನಿಮ್ಗೇನಾದ್ರೂ ಎಕ್ಸಾಮ್ ಅಥವಾ ಟೆಸ್ಟ್ ಯಾವ್ದಾದ್ರು ನಡೀತಾ ಇದೆ ಅಂದ್ರೆ ನೀವು ಎಫರ್ಟ್ ಹಾಕಿದ್ರೆ ಆ ಎಫರ್ಟ್ಗೆ ತಕ್ಕಂತ ಪ್ರತಿಫಲ ನಿಮಗೆ ಈ ವಾರದಲ್ಲಿ ದೊರೀತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಮಕರ ರಾಶಿಯವರು ಏನಿದ್ದೀರಾ, ಇವರು ಇರುವಂತಹ ಸಮಸ್ಯೆಗಳ ನಿವಾರಣೆಗೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಶಿವಾರಾಧನೆಯನ್ನ ಮಾಡ್ಕೊಳ್ಳೋದು, ಶಿವನನ್ನ ಆರಾಧನೆ ಮಾಡೋದು, ಅರ್ಧನಾರೀಶ್ವರ ಸ್ತೋತ್ರವನ್ನ. ಅದರಲ್ಲೂ ನಿಮಗೆ ಈ ಸಮಯದಲ್ಲಿ ವೈವಾಹಿಕ ಜೀವನದಲ್ಲಿ ತೊಂದರೆ ಆಗೋದಕ್ಕೆ ಅವಕಾಶ ಇರುತ್ತೆ. ವೈವಾಹಿಕ ತೊಂದರೆಯ ದೋಷ ನಿವಾರಣೆಗೆ ನೀವು ಅರ್ಧನಾರೀಶ್ವರ ಸ್ತೋತ್ರವನ್ನ ಪಠನೆ ಮಾಡೋದು ತುಂಬಾ ಶುಭಕರವಾದಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಅಂತ ಹೇಳಿದ್ರೆ ಕುಂಭರಾಶಿ. ಕುಂಭರಾಶಿಯವರಿಗೆ ಇದು ಉತ್ತಮವಾದಂತಹ ವಾರ. ಧನಾಗಮ ಆಗೋದಕ್ಕೆ ಅವಕಾಶ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆದಂತಹ ಹಣ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ದುಡ್ಡು ಇವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಆ ತರ ಒಂದು ಧನಾಗಮನ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ನೀವು ಆದ್ರೆ ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು. ಹಣ ಬಂತು ಅಂತ ಖರ್ಚು ಮಾಡೋದಕ್ಕೆ ಹೆಚ್ಚು ಇಲ್ಲಿ ಅವಕಾಶ ಇರೋದಿಲ್ಲ. ಆದ್ರೆ ನೀವು ಈ ಟೈಮಲ್ಲಿ ಮನೆಗೆ ಬೇಕಾಗಿರುವಂತಹ ಗೃಹೋಪಯೋಗಿ ವಸ್ತುಗಳನ್ನ, ನಿಮಗೆ ಏನಾದ್ರೂ ಪರ್ಸನಲ್ ಯೂಸೇಜ್ಗೆ ಬೇಕಾಗಿರುವಂತಹ ವಸ್ತುಗಳನ್ನ ಕೊಂಡುಕೊಳ್ಳೋದಕ್ಕೆ ಇದು ಉತ್ತಮವಾದಂತಹ ವಾರ. ಆರೋಗ್ಯ ಕೂಡ ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿರುವಂತಹ ವಾರ. ಕುಂಭರಾಶಿಯವರು ಯಾವುದೇ ಕೆಲಸ ಮಾಡ್ಬೇಕು ಅಂದ್ರೆ
ನಮ್ಮ ಆರೋಗ್ಯ ಸಪೋರ್ಟಿವ್ ಆಗಿರ್ಬೇಕಲ್ವಾ? ಹಾಗೆ ನೋಡಿದ್ರೆ ಈ ವಾರ ನೀವು ಮಾಡುವಂತಹ ಎಲ್ಲ ಕೆಲಸಗಳಿಗೆ ನಿಮ್ಮ ಆರೋಗ್ಯ ಸಪೋರ್ಟಿವ್ ಆಗಿ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಕುಂಭರಾಶಿಯವರು ಇರುವಂತಹ ದೋಷಗಳ ನಿವಾರಣೆಗೆ ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ಮಾಡ್ಕೊಳ್ಳೋದು ತುಂಬಾ ಶುಭಕರವಾದಂತಹ ವಿಚಾರ ಅಂತ ಹೇಳ್ಬೋದು. ಇನ್ನು ಕೊನೆಯ ಒಂದು ರಾಶಿ ಅಂತ ಹೇಳಿದ್ರೆ ಮೀನರಾಶಿ. ಮೀನರಾಶಿಯವರಿಗೆ ಇದು ಉತ್ತಮವಾದಂತಹ ವಾರ. ಯಾಕೆ ಅಂತ ಹೇಳಿದ್ರೆ ಇದು ಕೂಡ ಇಲ್ಲಿ ಕೂಡ ಧನಾಗಮ, ಹಣಕಾಸಿನ ವಿಚಾರದಲ್ಲಿ ಒಂದು ಸುಗಮವಾದಂತಹ ಹಣದ ಹರಿವು ಇರುತ್ತೆ. ಹಾಗೇನೆ ಕುಟುಂಬದಲ್ಲಿ ಕೂಡ ನೆಮ್ಮದಿಯ ವಾತಾವರಣ ಇರುವಂಥದ್ದು. ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಇರ್ಬೋದು, ನೀವು ಮಾಡುವಂತಹ ಕೆಲಸಕ್ಕೆ ನಿಮ್ಗೆ ಸಪೋರ್ಟಿವ್ ಆಗಿ ಇರ್ತಾರೆ. ಯಾಕಂದ್ರೆ ಕುಟುಂಬದ ಬಲ ಇದ್ರೆ ನಾವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ಹೇಳ್ತೀವಲ್ವಾ, ಹಾಗೆ ಕುಟುಂಬ ಸದಸ್ಯರ ಒಂದು ಬೆಂಬಲ ನಿಮಗೆ ಈ ಸಮಯದಲ್ಲಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಎಫರ್ಟ್, ನಿಮ್ಮ ಒಂದು ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯೋದಕ್ಕೆ ಅವಕಾಶ ಇರುವಂತಹ ವಾರ. ಇನ್ನು ವಿದೇಶಿ ಪ್ರಯಾಣಕ್ಕೆ ಕೂಡ ಇದು ಶುಭವಾರ ಅಂತ ಹೇಳ್ಬೋದು. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು ಅಂತ ಇದ್ದು ನೀವೇನಾದ್ರೂ ಮೀನರಾಶಿಯಲ್ಲಿ ಹುಟ್ಟಿದ್ರೆ ನಿಮಗೆ ಈ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಆಗುವಂತಹ ಜಾಗಕ್ಕೆ ಎಲ್ಲೋ ದೂರ ಹೋಗಿ ಅಲ್ಲಿ ನೀವೇನಾದ್ರೂ ಕೆಲಸಗಳು ಮಾಡಬೇಕು ಅಂತಿದ್ರು ಕೂಡ ಅದು ಕೂಡ ನಿಮ್ಗೆ ಒಂದು ಸಪೋರ್ಟಿವ್ ಆಗಿ ಇರುವಂತದ್ದು ಅಂತ. ಹಾಗೇನೆ ವಿದೇಶದಲ್ಲಿ ನೀವು ಆಲ್ರೆಡಿ ಸೆಟ್ಲ್ ಆಗಿದ್ರು ಕೂಡ ನಿಮಗೆ ಇದು ಸಪೋರ್ಟ್ ಕೊಡುವಂತಹ ವಾರ ಅಂತ. ನೀವು ಇರುವಂತಹ ತೊಂದರೆಗಳ ನಿವಾರಣೆ ಅಥವಾ ನೀವು ಮಾಡುವಂತಹ ಯಾವುದೇ ಕೆಲಸಕ್ಕೆ ದೈವಾನುಗ್ರಹ ಬೇಕು ಅಂತ ಹೇಳಿದ್ರೆ ನೀವು ಆ ತಾಯಿ ಪಾರ್ವತಿ ದೇವಿಯ ಆರಾಧನೆಯನ್ನ, ಲಲಿತಾ ದೇವಿಯ ಆರಾಧನೆಯನ್ನ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಅಂತ. ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ. ನೀವು ಕೂಡ ಈ ವಾರ ಭವಿಷ್ಯವನ್ನ ನೋಡಿ ನಿಮ್ಮ ವಾರವನ್ನ ಪ್ಲಾನ್ ಮಾಡ್ಕೊಳ್ಳಿ. ಪ್ರತಿ ವಾರನೂ ನಾನು ಮುಂದಿನ ವಾರಗಳಲ್ಲಿ ಈ ವಾರ ಭವಿಷ್ಯವನ್ನ ಕೊಡ್ತಾ ಹೋಗ್ತೀನಿ. ಅದರಿಂದ ನಿಮ್ಗೂ ಕೂಡ ಸಹಾಯ ಆಗ್ಬೋದು. ನಮಸ್ಕಾರ.